ಆ ಚೋಳ ದೇಶಕ್ಕೆ ಯಾವ ಹರಿನಾಮಸ್ಮರಣೆ ಮಾಡಿಕೊಂಡು ಹೀಗೆ ಬರೋಣ. ಚೋಳ ಮಹಾರಾಜರು ಪೂಜ್ಯರಾದಂತಹ ನಾರದನನ್ನು ನೋಡ್ತಾರೆ. ಆ ನಾರದನ್ನು ನೋಡಿ ಓಡಿ ಬಂದು ನಾರದನ ಪಾದಗಳಿಗೆ ಬಂದು ಸೇರ್ತಾ ಇದ್ದಾರೆ. ಪೂಜ್ಯರೇ, ಮಹಾತ್ಮರೇ, ಸ್ವಾಮಿ ದಯಮಾಡಿ ನೀವೇ ನನ್ನನ್ನು ಕಾಪಾಡಬೇಕು ಅಂತಂದ್ರೆ ಚೋಳ ಮಹಾರಾಜರು ನಗ್ತಾ ಹೇಳ್ತಾರಂತೆ, ರಾಜ ಅಲ್ಲಪ್ಪ, ಸಕಲ ಭೋಗ ಭಾಗ್ಯಗಳನ್ನು ಹೊಂದಿರುವಂತ ರಾಜನಿಗೆ ನಿನ್ನನ್ನ ನಾನ್ ಕಾಪಾಡಬೇಕೆ? ಏನಾಯ್ತಪ್ಪ, ಏನಾಯ್ತು ಅಂತಂದ್ರೆ ಚೋಳ ಮಹಾರಾಜರು ಕೈ ಮುಗಿದು ಕಣ್ಣೀರನ್ನು ಸುರಿಸುತ್ತ, ಸ್ವಾಮಿ ಪೂಜ್ಯರೇ, ನಾನು ಹೆಸರಿಗೆ ಮಾತ್ರ ರಾಜ, ಸಕಲ ಭೋಗ ಭಾಗ್ಯಗಳೆಲ್ಲ ಇವೆ, ಆದ್ರೆ ಆದ್ರೆ ಒಂದಿಡೀ ಅನ್ನ ತಿನ್ನೋಕ್ಕಾಗ್ತಿಲ್ಲ ಸ್ವಾಮಿ ನನಗೆ. ಯಾಕೆಂತಂದ್ರೆ ನಾನು ತಿನ್ನುವ ಆಹಾರ ನನ್ನ ಗಡಿಗೆ ಹುಡುಗರಾಗಿ ಕಾಣ್ತಾ ಇದೆ. ಹೀಗಿರುವಾಗ ರಾಜನಾಗಿದ್ರು ನಾನು ಆಹಾರವಿಲ್ಲದೆ ಹಸಿವಿನಿಂದಲೇ ದಿನ ಕಳೆಯುವಂತಾಗಿದೆ ಎಂಬುದಾಗಿರುವಾಗ ಪೂಜ್ಯರಾದಂತಹ ರಾಜರು, ಅಯ್ಯ ಚೋಳ ಮಹಾರಾಜ, ಎಂತ ಕಷ್ಟದಲ್ಲಿ ಬಂದಿದೆ ಅಲ್ಲ ಕಡೆಯ, ಸಕಲ ಭೋಗ ಭಾಗ್ಯಗಳೆಲ್ಲ ಇದ್ರು, ಅಧಿಕಾರ ಪದವಿ ಅಂತಸ್ತೆಲ್ಲ ಇದ್ರು, ಇಲ್ಲಿ ಅನ್ನವನ್ನು ತಿನ್ನೋಕ್ಕಾಗ್ತಿಲ್ಲ ನನ್ನಿಂದ. ಇದಕ್ಕೇನಾದ್ರೂ ಕಾರಣ ಅಂತ ನೀವು ತಿಳ್ಕೊಂಡಿದ್ಯಾ? ಇಲ್ಲ ಸ್ವಾಮಿ. ಏನ್ ಕಾರಣ ಸ್ವಾಮಿ? ರಾಜ, ನಿನ್ನ ಈ ತಿನ್ನುವ ಅನ್ನ ಹುಳುವಾಗಿ ಕಾಣಲಿಕ್ಕೆ ಕಾರಣ ಗ್ರಹಗಳ ದೋಷ. ನೋಡಪ್ಪ, ಗ್ರಹಗಳಲ್ಲಿ ದೋಷವಾದಾಗ ಇಂಥ ಕಷ್ಟಗಳೆಲ್ಲ ಬರುತ್ತೆ. ಆಗ ಆ ರಾಜರು ಹೇಳ್ತಾರಂತೆ, ಪೂಜ್ಯರೇ, ಗ್ರಹಗಳ ದೋಷ ಅಂದಮೇಲೆ ಪರಿಹಾರ ಅನ್ನೋದು ಏನಾದ್ರೂ ಇರುತ್ತಲ್ಲ ಸ್ವಾಮಿ? ಸ್ವಾಮಿ, ಈ ದೋಷಕ್ಕೆ ಪರಿಹಾರ ಏನು ಅಂತಂದ್ರೆ ನಾನು ಹೇಳ್ತಾರೆ, ಸ್ವಾಮಿ ದೋಷಕ್ಕೆ ಪರಿಹಾರ ಗಮನ ಬಿಟ್ಟು ಕೇಳಿ ಹೇಳ್ತೀನಿ. ಏನ್ ಸ್ವಾಮಿ? ಅಯ್ಯ, ನೀನು ಒಂದು ರಾತ್ರಿಗೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕು.
ಒಂದು ರಾತ್ರಿಗೆ ಒಂದು ದೇವಸ್ಥಾನ ಕಟ್ಟಿಸಿ ಆ ದೇವಸ್ಥಾನದಲ್ಲಿ ಯಾವುದಾದ್ರೂ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು, ಪೂಜೆ ಮಾಡಬೇಕು, ಪ್ರಸಾದವನ್ನು ನೀವು ಉಪಯೋಗಿಸ್ಬೇಕು. ಹೀಗೆಲ್ಲ ಮಾಡಿದಾಗ ಮಾತ್ರ ನಿಮ್ಗೆ ಬಂದಿರುವಂಥ ಈ ಒಂದು ಸಮಸ್ಯೆಗೆ ಪರಿಹಾರ. ಇಲ್ಲ ಅಂದರೆ ನಿನ್ನ ಕಷ್ಟಕ್ಕೆ ಪಾರೇ ಇಲ್ಲ. ಆಗ ಈ ಶೋಭರಾಜ ಏನು ಮಾಡೋದು, ತನ್ನ ಸಹಾಯಕ್ಕೆ ಸಮಸ್ತ ನಾಡಿನ ಜನರನ್ನೆಲ್ಲ ಕೂಡಿಸ್ಕೊಂಡು ಶ್ರಮದಿಂದ ಛಲದಿಂದ ಪಣ ತೊಟ್ಟು ಒಂದು ರಾತ್ರಿಗೆ ಒಂದು ದೇವಸ್ಥಾನ ಕಟ್ಟಿಸಿದ್ರಂತೆ. ಒಂದೇ ರಾತ್ರಿಗೆ ಒಂದು ದೇವಸ್ಥಾನ ಕಟ್ಟಿಸಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಪ್ರಸಾದವನ್ನ ಉಪಯೋಗಿಸ್ತಾ ಬರ್ತಾ ಇದ್ದಾರೆ ಚೋಳ ಮಹಾರಾಜ. ಹಾಗೇನಾಯ್ತು, ಚೋಳ ಮಹಾರಾಜನಿದ್ದಂತ ಕಷ್ಟ ಪರಿಹಾರವಾಗೋಯ್ತು. ಹಾಗಾದ್ರೆ ದಾಸ್ರೆ ಒಂದ್ ರಾತ್ರಿಗೆ ಒಂದ್ ದೇವಸ್ಥಾನ ಕಟ್ಸೋಕೆ ಆಗ್ತಾ ಇದ್ದ ರಾಜರು ಕೈಲಿ? ಖಂಡಿತ ಕಟ್ಟಿಸ್ತಾ ಇದ್ದ. ನಾವು ಅನ್ಕೋಬಹುದು ಖಂಡಿತ ಕಟ್ಸಿದ್ದಾರೆ, ನಾವಿಟ್ಟು ನೋಡ್ಬೋದು. ಏನಿದೆ ದಾಸ್ರೆ ಹಾಗಾದ್ರೆ ನೋಡಿ, ಇಲ್ಲೇ ಇದೆ ಹತ್ರದಲ್ಲಿ ಹುಲಿದುರ್ಗದ ಹತ್ರ ದೀಪಾವತಿ ಕೆರೆ ಅಂತ ಕಾಳಮ್ಮನ ದೇವಸ್ಥಾನ. ಅದು ಚೋಳ ಮಹಾರಾಜ ಕಾಲದ ದೇವಸ್ಥಾನ. ಇಲ್ಲಿ ಶಂಕರೇಶ್ವರ ಸ್ವಾಮಿ ದೇವಸ್ಥಾನ ಚೋಳ